ರೋಜಾದೇವಿಯವರ ಜೊತೆ ಒಡನಾಟ ಇಡೀ ಭಾರತೀಯ ಚಿತ್ರರಂಗಕ್ಕಿದೆ. ಎಲ್ಲ ಭಾಷೆಯ ಸಿನಿಮಾ ಅಭಿಮಾನಿಗಳು. ಫಸ್ಟ್ ಸೂಪರ್ ಸ್ಟಾರ್ ಅವರು, ಮೈಸೂರಿನವರು, ನಮ್ಮ ಕನ್ನಡದವರು. ಅಂದರೆ ಭಾರತೀಯ ಇತಿಹಾಸದಲ್ಲೇ ನೀವು ಕಂಟಿನ್ಯೂಸ್ ಆಗಿ 160ಕ್ಕೂ ಮೇಲೆ ಹೀರೋಯಿನ್ ಆಗೇ ನಡೆಸಿದ ಯಾರಾದ್ರು ನಟಿ ಇದ್ದರೆ ಅದು ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು, ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾ ಇತ್ತು. ಬಟ್ ನನಗೆ ಒಂದ್ಸಲ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿದ್ದರು, ಅಲ್ಲಿಂದ ನನಗೆ ಫೋನ್ ಮಾಡಿದ್ರು, ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನಾನು ನಿನ್ನ ಫ್ಯಾನು ಅಂತ. ಅವ್ರು ನನ್ನ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ರು. ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ, ಮನೆಗೆ ಬಾ ಕುತ್ಕೋಣ ಕಾಫಿ ಕುಡಿಯೋಣ ಅಂತದ್ದು ಯಾಕೋ ನನಗೆ ಆಗಲೇ ಇಲ್ಲ. ಅದ್ಭುತವಾಗಿ ಬದುಕಿದ್ರು, ಗಂಭೀರವಾಗಿದ್ದರು, ಘನತೆಯಿಂದಿದ್ದರು. ಕಲಿಬೇಕಾಗಿರೋದು ಅದನ್ನೇ. ಇಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಆ ಘನತೆಯನ್ನು, ಗೌರವವನ್ನು ಮತ್ತು ಆ ಚೈತನ್ಯವನ್ನು ಉಳಿಸ್ಕೊಂಡೇ ಇದ್ರು. ಇಲ್ಲೂ ಕೇಳ್ತಾ ಇದ್ದೆ, ಅವ್ರು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದಿದ್ರು. ನಮ್ಮನ್ನು ಅಗಲಿದ್ದಾರೆ, ಬಟ್ ಅವರು ಹೇಳಿದ ಕಥೆಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಅವರ ಸಿನಿಮಾಗಳಿರ್ಬೋದು, ಬದುಕಿನ ದಾರಿ ಇರ್ಬೋದು, ನಮಗೆ ಮುಂದೆ ಒಂದು ಸ್ಫೂರ್ತಿಯಾಗಿರಲಿ ಅಂತ ಹೇಳ್ಕೊಳ್ತಾ. ಇಟ್ಸ್ ಎ ಗ್ರೇಟ್ ಲಾಸ್. ರೋಜಾದೇವಿಯವರ ಜೊತೆ ಒಡನಾಟ ಇಡೀ ಭಾರತೀಯ ಚಿತ್ರರಂಗಕ್ಕಿದೆ. ಎಲ್ಲ ಭಾಷೆಯ ಸಿನಿಮಾ ಅಭಿಮಾನಿಗಳು. ಫಸ್ಟ್ ಸೂಪರ್ ಸ್ಟಾರ್ ಅವರು, ಮೈಸೂರಿನವರು, ನಮ್ಮ ಕನ್ನಡದವರು. ಅಂದರೆ ಭಾರತೀಯ ಇತಿಹಾಸದಲ್ಲೇ ನೀವು ಕಂಟಿನ್ಯೂಸ್ ಆಗಿ 160ಕ್ಕೂ ಮೇಲೆ ಹೀರೋಯಿನ್ ಆಗೇ ನಡೆಸಿದ ಯಾರಾದ್ರು ನಟಿ ಇದ್ದರೆ ಅದು ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು, ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾ ಇತ್ತು. ಬಟ್ ನನಗೆ ಒಂದ್ಸಲ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿದ್ದರು, ಅಲ್ಲಿಂದ ನನಗೆ ಫೋನ್ ಮಾಡಿದ್ರು, ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನಾನು ನಿನ್ನ ಫ್ಯಾನು ಅಂತ. ಅವ್ರು ನನ್ನ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ರು. ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ, ಮನೆಗೆ ಬಾ ಕುತ್ಕೋಣ ಕಾಫಿ ಕುಡಿಯೋಣ ಅಂತದ್ದು ಯಾಕೋ ನನಗೆ ಆಗಲೇ ಇಲ್ಲ. ಅದ್ಭುತವಾಗಿ ಬದುಕಿದ್ರು, ಗಂಭೀರವಾಗಿದ್ದರು, ಘನತೆಯಿಂದಿದ್ದರು. ಕಲಿಬೇಕಾಗಿರೋದು ಅದನ್ನೇ. ಇಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಆ ಘನತೆಯನ್ನು, ಗೌರವವನ್ನು ಮತ್ತು ಆ ಚೈತನ್ಯವನ್ನು ಉಳಿಸ್ಕೊಂಡೇ ಇದ್ರು. ಇಲ್ಲೂ ಕೇಳ್ತಾ ಇದ್ದೆ, ಅವ್ರು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದಿದ್ರು. ನಮ್ಮನ್ನು ಅಗಲಿದ್ದಾರೆ, ಬಟ್ ಅವರು ಹೇಳಿದ ಕಥೆಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಅವರ ಸಿನಿಮಾಗಳಿರ್ಬೋದು, ಬದುಕಿನ ದಾರಿ ಇರ್ಬೋದು, ನಮಗೆ ಮುಂದೆ ಒಂದು ಸ್ಫೂರ್ತಿಯಾಗಿರಲಿ ಅಂತ ಹೇಳ್ಕೊಳ್ತಾ. ಇಟ್ಸ್ ಎ ಗ್ರೇಟ್ ಲಾಸ್.